ಇಡೀ ಸಿಟಿನ ನೀನ್ ಆಳ್ಬೇಕು. ಈ ತರ ಫುಲ್ ಖುಷಿ ಯಾಕಂತಂದ್ರೆ ನಮ್ ಇದು ಹೆಂಗೆ ಕಂದ ಹೆಂಗೆ ಕಂದ ಹೆಂಗೆ ಕಂದ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಂದ್ರೆ I look civilized. ಇನ್ನು ಮೀರ್ಸೋ ತರ ಆಯ್ತಿದ ಕತ್ತಿ ಶುರುವಾಗೋದನ್ನ ನಿಮಗ ಅಲ್ಲಿಂದ ಐತಿ. ಜಾಸ್ತಿ ಏನಿಲ್ಲ. ಇಂಟರ್ನ್ಯಾಷನಲ್ ಲುಕ್ ಒಳಗ್ ಕಾಣಕತ್ ಬಿಟ್ಟಾರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SM ಸರ್ಚೇನ್. ಟಾಕ್ಸಿಕ್ ರೀ ಟಾಕ್ಸಿಕ ಏನ್ ಟಾಕ್ಸಿಕ್ ಟ್ರೈಲರ್ ಅಂತೀನಿ. ಸೊ ಇದು ಒಂದು ತರ ಯಾವ ತರ ಐತಪ್ಪ ಅಂತಂದ್ರ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ಕಿಲ್ಲ ಯಾರು ಸಹಿತ ಈ ರೀತಿಯಾದಂತ ಒಂದು ಟ್ರೈಲರ್ ಬರ್ತೈತಿ ಅಂತ ಕನಸ್ ಮನುಷ್ಯನಾಗೂ ಅನ್ಕೊಂಡಿರ್ಕಿಲ್ಲ. ಯಾಕ ತನತಿರೇನ ಇದೇನ ನಾವು ಕನ್ನಡ ಸಿನಿಮಾ ನೋಡತ್ತೀವೋ ಅಥವಾ ಬಾಲಿವುಡ್ ಹಾಲಿವುಡ್ ಯಾವ್ದು ಅಲ್ರಿ, ಇಂಟರ್ನ್ಯಾಷನಲ್. ಯಾಕಂತಂದ್ರೆ ಈ ತರ ಒಂದು ಸಿನಿಮಾದ ಕ್ವಾಲಿಟಿ ಆಗಿರ್ಬೋದು, ಅಲ್ಲಿರುವಂತ ವಿಜುವಲ್ಸ್ ಆಗಿರ್ಬೋದು, ಕ್ಯಾಮ್ರಾ ಆಂಗಲ್ಸ್ ಆಗಿರ್ಬೋದು, ಏನ್ ಹೇಳ್ತೇನ್ರಿ ಇದ್ರದ. ಅಯ್ಯೋಪ್ಪೋ ನಿಜವಾಗ್ಲೂ ಕಾರಣ ನನಗಂತೂ ಈ ಒಂದು ಟಾಕ್ಸಿಕ್ ಏನೈತಲ್ಲ ಟ್ರೈಲರ್ ನೋಡಂತೂ ಶಾಕ್ ಅಂದ್ರೆ ಶಾಕ್ ಆಗ್ಬಿಟ್ಟು ನೀವು ಒಂಥರ ಈ ತರ ಫುಲ್ ಖುಷಿ. ಯಾಕಂತಂದ್ರೆ ನಮ್ಮ ಒಂದು ಕನ್ನಡ ಸಿನಿಮಾದಾಗ ಕನ್ನಡ ಇಂಡಸ್ಟ್ರಿ ಒಳಗೆ ಇಂತ ಒಂದು ಸಿನಿಮಾ ಬರತೈತೆ ಅಂತಂದ್ರೆ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಅನ್ನೋದು ಒಂದು ಅಂದ್ರೆ ಒಂದು ತಿಳ್ಬೇಕು ನೋಡ್ರಿ. ಆ ರೀತಿಯಾದಂತಹ ಒಂದು ಏನೈತಲ್ಲ ಟಾಕ್ಸಿಕ್ ಟ್ರೈಲರ್ ಇವತ್ತು ರಿಲೀಸ್ ಆಗೈತಿ. ಅದ್ಭುತವಾಗಿ. ಸೊ ರಾಕಿಂಗ್ ಸ್ಟಾರ್ ಅವ್ರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಂದ್ರ ತಪ್ಪಾಗಂಗಿಲ್ಲ. ಯಾಕಂತಂದ್ರ ಇಲ್ಲಿವರೆಗೂ ಯಾರಾಗ್ಲಿ ಏನಾಗ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಒಂದ್ ಸ್ವಲ್ಪ ಮಂಡ್ಯ ಸ್ಟೈಲ್ ಆಗಿರ್ಬೋದು, ಒಂದ್ ಸ್ವಲ್ಪ ಈ ಕಡೆ ಕರ್ನಾಟಕ ಸ್ಟೈಲ್, ಸೊ ಟೋಟಲಿ ಕರ್ನಾಟಕ, ಸೊ ಒಂದ್ ಸ್ವಲ್ಪ ಟ್ರೆಡಿಷನಲ್ ಈ ಲುಕ್ ಒಳಗೆ ನೋಡಿರುವಂತ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಇವತ್ತೇನಾಗ್ಬಿಟ್ಟಾರ ಅಂತಂದ್ರ ಇಂಟರ್ನ್ಯಾಷನಲ್ ಲುಕ್ ಒಳಗ್ ಕಾಣಕತ್ ಬಿಟ್ಟಾರ. ಹೇಳ್ಬೇಕಂತಂದ್ರ ಈ ಟಾಕ್ಸಿಕ್ ಟ್ರೈಲರ್ ಮಾತ್ರ ಅದ್ಭುತ ಅಂದ್ರೆ ಅದ್ಭುತವಾಗಿ ಮೂಡಿ ಬಂದವ. ಅದ್ರ ಕೆಲವರಂತೂ ಡೈಲಾಗ್ಗಳಾಗಿರ್ಬೋದು, ಏನ್ ಅಂತೀನಿ ಆ ಸೀನ್ಗಳ ನಾವ್ ಯಾಕ ಇಷ್ಟೊಂದೆಲ್ಲ ಟಾಕ್ಸಿಕ್ ಟೆಂಟು ಒಂದು ಸರ್ಕಸ್ ಸೀನ್ ಅನ್ನ ತೋರಿಸ್ತಾರಪ್ಪ ಅಂತ ಎಲ್ಲಾರು ಇಮ್ಯಾಜಿನ್ ಮಾಡ್ಕೋತಿದ್ನು. ಯಾಕೆ ಇದನ್ನ ಅಂದ್ರೆ ಅದ್ರದ್ದು ಒಂದು ಸಾಂಗ್ ರಿಲೇಟೆಡ್ ಆಗ್ಲಿ ಅಥವಾ ಒಂದು ಟೀಸರ್ ಬಿಟ್ಟಾಗ್ಲಿ ಬರೀ ಆ ಸರ್ಕಸ್ ಅದೊಂದು ಟೆಂಟ್ ಅದೇ ರೀತಿಗ ಕಾಣತಿತ್ತ. ಬಟ್ ಕತ್ತಿ ಶುರುವಾಗೋದನ್ನ ನಿಮಗ ಅಲ್ಲಿಂದ ಐತಿ. ನಾವು ಕೂಡ ಏನ ಕತ್ತಿ ಬಗ್ಗೆ ಏನ್ ಅನ್ನೋದು ಅಷ್ಟೊಂದು ಕ್ಲಾರಿಟಿ ಜಜ್ಮೆಂಟ್ ಸಿಗದಾಗಿತ್ತು ಎಲ್ಲರಿಗೂ. ಬಟ್ ನನ್ನ ಅಂದಾಜಿನ ಪ್ರಕಾರ ಅಥವಾ ನನ್ನ ಒಂದು ಊಹೆ ಪ್ರಕಾರ ಏನಾಗಿರ್ಬೇಕಪ್ಪ ಅಂತಂದ್ರ, ಸೊ ಈ ರಾಯ ಅನ್ನೋ ಕ್ಯಾರೆಕ್ಟರ್ ಏನೈತಲ್ಲ ಒಂದ್ ಸ್ವಲ್ಪ ಪೋಲಿ ಬಿದ್ದು ಬಿಟ್ಟಿರ್ತಾರ. ಆ ಪೋಲಿ ಬಿದ್ದಾಗ ಏನ್ ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಇದಾಗಿರ್ತೈತಿ ಇಮ್ಯಾಜಿನೇಷನ್. ಸೊ ಇದೇ ರೀತಿಯಾದಂತ ಕತೆ ಇರಬಹುದು ಅಂತ ಊಹೆ ಪ್ರಕಾರ ಹೇಳತ್ನ. ಯಾಕಂದ್ರೆ ಟ್ರೈಲರ್ ನೋಡ್ರಿ ನಿಮ್ಗೆ ಹಂಗ ಅನ್ಸತೈತೆ, ಅದನ್ನ ಹೋಗಿ ನೋಡ್ಕೊಂಡ್ ಬರ್ರಿ. ಈ ವಿಡಿಯೋ ಮಾತ್ರ ಕಂಪಲ್ಸರಿ ಕಂಟಿನ್ಯೂ ಮುಗಿ ಮಟ್ಟ ನೋಡ್ರಿ, ನಿಮಗ ಗೊತ್ತಾಗತ್ತ. ಅದ್ರೊಳಗೆ ಏನ್ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಯ ಅನ್ನೋ ಕ್ಯಾರೆಕ್ಟರ್ದಾಗ ಏನು ಆ ಟೈಮ್ದೊಳಗ ಟೆಂಟ್ ಸರ್ಕಸ್ ಅಲ್ಲಿ ಇರುವಂತಹ ಒಬ್ಬ ಹುಡುಗಿ, ಆ ಹುಡುಗಿನ ಲವ್ ಮಾಡಿ ಅಲ್ಲೊಂದ್ ಸ್ವಲ್ಪ ಅಫೇರ್ ಎಲ್ಲ ಆಗಿ ಅವಂಗ್ ಹುಟ್ಕೊಂಡಿರೋ ಮಗನನ್ನ ಅವಂಗ ಅಪೋಸ್ ಆಗ್ತಾನ. ಇದ್ರೋಗತ್ತಂದ್ರ ತಪ್ಪಾಗಂಗಿಲ್ಲ, ಆ ತರ ಇರಬಹುದು. ಯಾಕತ್ತಂದ್ರ ಅಲ್ಲಿ ಲಾಸ್ಟ್ ಅದಕ್ಕೂ ಆ ತರ ಲಿಂಕ್ ಐತಿ. ಅವನ ಮಗ ಆದಂತಹ ಒಂದು ಕ್ಯಾರೆಕ್ಟರ್ ಒಳಗ ಜೈಲ್ ಒಳಗ ಇಟ್ಟಿರುವಂತ ಹುಡುಗ ಆಗಿರ್ಬೋದು. ಯಾರು ಅದು ಯಾಕತ್ತಂದ್ರ ಸರ್ಕಸ್ ಅವ್ರಿಗೆ ಹಚ್ಕೊಂಡಿರೋ ಜೋಕರ್ದ ಒಂದ ಏನಂತಾರಲ್ಲ ಮೇಕಪ್ ಆಗಿರ್ಬೋದು, ಎಲ್ಲವನ್ನ ನೋಡಿದಾಗ ಏನ್ ಅನ್ಸುತ್ತ, ಸೊ ಇದೇ ಇರ್ಬಹುದೇನೋ ಅಂತ ಅನ್ಸಾದೈತಿ. ಏನಂತ ನಾನು ಅದ್ಭುತ ಅಂದ್ರ ಅದ್ಭುತವಾಗಿ ಟ್ರೈಲರ್ ಮೂಡಿ ಬಂದೈತಿ. ಯಾರೆಲ್ಲ ಇನ್ನೂ ಟ್ರೈಲರ್ ನೋಡಿಲ್ಲಲ್ಲ ಮಿಸ್ ಮಾಡ್ದನ್ನ ಟ್ರೈಲರ್ ನೋಡ್ರಿ. ಆ ಟ್ರೈಲರ್ ಒಳಗಿನ ಕೆಲವೊಂದು ತುಣುಕುಗಳನ್ನ ನಿಮಗ ಅಲ್ಲೆಲ್ಲ ಹಾಕಿರ್ತೀನ. ಇಂಪಾರ್ಟೆಂಟ್ ಅಷ್ಟೇ ಹಾಕಿರ್ತಾನ. ಎಷ್ಟ್ ತಗತ್ತೀಯ? ಜಾಸ್ತಿ ಏನಿಲ್ಲ, ನೋಡ್ಕೊಂಡ್ ಬರ್ರಿ. ಯಾಕಂದ್ರ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಏನೈತಿಲ್ಲ ಇದ ಒಂದ ನನ್ನ ಟ್ರೈಲರ್ ರಿವ್ಯೂ ಇದಾಗನ ನಿಮ್ಗೊಂದ ಅದ್ರೊಳಗ ಹಾಕಿರ್ತೀನ, ತೋರಿಸ್ತೇನಂತ. I was hoping to have a civilized conversation. Do I look civilized to you? ರಾಕಿಂಗ್ ಸ್ಟಾರ್ ಯಶ್ ಅವ್ರದ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಅವ್ರಿಗೊಂದ ಹ್ಯಾಟ್ಸ್ ಆಫ್ ಹೇಳಬೇಕ. ಯಾಕಂತಂದ್ರ ಏನ್ ಅವ್ರದ್ದು ಆಕ್ಟಿಂಗ್ ಅಲ್ಲೊಂದ್ ಸೀನ್ದಾಗ ಯಾಕ ನನ್ನ ತಮ್ಮನ ತಗೊಂಡು ಜಾಸ್ತಿ ಏನಿಲ್ಲ, ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಎಳ್ದು ಅಲ್ಲಿ
ಹೇ ಅವ್ರದ್ದು ಆಕ್ಟಿಂಗ್ ಅಲ್ಲೇ ಆಗಿರ್ಬೋದು, ಪ್ರತಿಯೊಂದು ಸೀನ್ ಫ್ರೇಮ್ ಟು ಫ್ರೇಮ್ ಯಶ್ ಅವ್ರು ಯಾವ ತರ ಕಾಣಿಸತ್ತಾರ ಅಂತಂದ್ರ ಅದೇ ರೀತಿಯಾದಂತ ಒಂದು ಲುಕ್ ಆಗಿರ್ಬೋದು. ಅದ್ಭುತ ಅಂದ್ರ ಅದ್ಭುತವಾಗಿನ ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಒಂದು ಟಾಕ್ಸಿಕ್ ಸಿನಿಮಾದಾಗ ಕಾಣತಾರ. ಸೊ ಇದೇ ಬರೋ 26/8/2026 ಸಿನಿಮಾ ರಿಲೀಸ್ ಆಗೋದೈತಿ. ಯಾರು ಕೂಡ ತಪ್ಪದ ಸಿನಿಮಾನ ನೋಡ್ರಿ, ಯಾಕಂತಂದ್ರ ಅಷ್ಟ ನಮ್ ನೆಕ್ಸ್ಟ್ ಲೆವೆಲ್. ಸೊ ಒಂದು ಕನ್ನಡ ಇಂಡಸ್ಟ್ರಿ ಒಳಗ ನಮ್ಮ ಇಂಡಿಯನ್ ಸಿನಿಮಾನ ನೆಕ್ಸ್ಟ್ ಲೆವೆಲ್ದಾಗ ಈ ಒಂದು ಸಿನಿಮಾದಿಂದ ಹೋಗುತ್ತಂದ್ರ ತಪ್ಪಾಗಂಗಿಲ್ಲ. ಯಾಕಂತಂದ್ರ ಆ ರೀತಿಯಾದಂತ ಸೀನ್ಗಳಾಗಿರ್ಬೋದು. ನಾವಂತೂ ವಿಶೇಷವಾಗಿ ನಾವು ಯಾವ್ದು ಹಾಲಿವುಡ್ ಸಿನಿಮಾಗಳ ಅವನ ಇವನ ನೋಡಂಗಿಲ್ಲ, ಏನೋ ಮೊಬೈಲ್ ಒಳಗ ಇದ್ರೊಳಗ ಬಂದಿದ್ದು ಅಂತ ಸೀನ್ಗಳನ್ನ ನೋಡ್ಕೊಂಡು ಇದನ್ ಮಾಡ್ತಿರ್ತು. ಬಟ್ ಅದನ್ನು ಮೀರ್ಸೋ ತರ ಆಯ್ತಿದ ಆಲ್ ಓವರ್ ವರ್ಲ್ಡ್. ಈ ಸಿನಿಮಾನ ಮೆಚ್ಕೊಳ್ಳೋದಂತರು ನಕ್ಕಿ ಅಂತಂದ್ರ ನಕ್ಕಿ ಫಿಕ್ಸ್ ಅದ 100%. ಯಾಕಂತಂದ್ರ ಆ ರೀತಿಯಾದಂತ ಸೀನ್ಗಳದಾವ. ಸೊ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿ ನಾನು ಫುಲ್ ಹೈಪ್, ಒಂಥರ ಹೈಪ್ ಆ ತರ ಇದಾಗ್ಬಿಟ್ಟೈತಿ. ಸೊ ಟ್ರೈಲರ್ ಈಗ ಒಂದ್ 2 ಸರಿ ನೋಡ್ನಿ, ಆದ್ರೂ ಇನ್ನೊಂದ್ ಸ್ವಲ್ಪ ನೋಡ್ಬೇಕು ಅನ್ಸಾದೈತಿ. ನಿಮ್ಗೆ ಆ ಟ್ರೈಲರ್ ರಿವ್ಯೂ ಕೊಟ್ಟ ಆಮೇಲೆ ನೋಡ್ರಿ ಆಯ್ತು ಅಂತೇಳಿ ಸೊ ಇಷ್ಟು ಕೊಡಾತೀನಿ ಈಗ ನಿಮ್ಗೆ ಟ್ರೈಲರ್ ರಿವ್ಯೂ. ಡೋಂಟ್ ಮಿಸ್ ಮಾಡ್ದ ಎಲ್ಲಾರು ಏನೈತಲ್ಲ ಟ್ರೈಲರ್ ನ ನೋಡ್ರಿ, ಅದೇ ರೀತಿಯಾದಂತ ಸಿನಿಮಾ ಬರ್ತೈತಿ, ಸಿನಿಮಾನು ನೋಡ್ರಿ ಅಂತ ಹೇಳ್ತೀನಿ. ಸೊ ಟೋಟಲ್ ಆಗಿ ಸಿನಿಮಾ ಟ್ರೈಲರ್ ಅಂತೂ ಯಪ್ಪು ನೆಕ್ಸ್ಟ್ ಲೆವೆಲ್. ಅದ್ರೊಳಗ ಒಂದು ಡೈಲಾಗ್ ಐತಿ, ಸೊ ಹಂಗ ಹೇಳ್ತಾನ, ಹೆಣ್ಮಕ್ಳಿಗೆ ಅಂದ ಇದ್ರೇನೆ ಚಂದ, ಆ ಅಂದಾನೆ ಆಯುಧ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಕಂದ, ಹೆಂಗೆ ಕಂದ. ಸೊ ಟ್ರೈಲರ್ ನ ನೋಡ್ರಿ, ಫುಲ್ ಒಂಥರ ಈ ಡೈಲಾಗ್ ಅಂತೂ ಫುಲ್ ಒಂಥರ ಮಸ್ತ್ ಅಂದ್ರ ಮಸ್ತ್ ಅನಿಸ್ಬಿಡ್ತು. ಟೋಟಲಿ ಬೇಡ ಎಲ್ಲ ಇನ್ನ ಟ್ರೈಲರ್ ನೋಡ್ಕೊಂಡ್ ಬಂದನ ಹೇಳ್ರಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ರಿ. ಸೊ ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗೆ ಹೆಂಗ್ ಟ್ರೈಲರ್ ಅನಿಸ್ತು. ನಾವ್ ಒಂದ್ ಸ್ವಲ್ಪ ಏನಾರ ಜಾಸ್ತಿ ಇದ್ರೊಳಗ ಮಾತಾಡಿನ ಅಂತ ಅದನ್ನು ತಿಳಿಸ್ರಿ. ಒಂದ್ ಸ್ವಲ್ಪ ಏನೋ ನನಗ ಅನ್ಸಿದ್ದ, ನನಗೆ ಏನ್ ತಿಳಿದಿತ್ತು ಅದನ್ನ ಹೇಳ್ತೇನ. ಸೊ ಟೋಟಲ್ ಆಗಿ ಹೇಳ್ಬೇಕಂತಂದ್ರ ಒಂದು ಸಿನಿಮಾ ಟ್ರೈಲರ್ ಮಾತ್ರ ಅದ್ಭುತವಾಗಿ ಬಂದೈತಿ. ಸೊ ಯಾರೆಲ್ಲ ಇನ್ನೂ ಟ್ರೈಲರ್ ನ ನೋಡಿಲ್ಲ ಹೋಗಿ ಟ್ರೈಲರ್ ನ ನೋಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.